ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ನಾನು ಎಗ್ ಲಾಲಿಪಾಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 4 ಎಗ್ಸ್ನ ತೊಗೊಂಡು ಬಾಯ್ಲ್ ಆಗೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ 2 ಆನಿಯನ್ಸ್ ತೊಗೊಂಡು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 4 ಇಂದ 5 ಆಗೋಷ್ಟು ಗ್ರೀನ್ ಚಿಲ್ಲಿನ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 2 to 3 ಪೀಸಸ್ ಆಗೋಷ್ಟು ಬ್ರೆಡ್ನ ತೊಗೊಂಡು ಬ್ರೆಡ್ ಕ್ರಮ್ಸ್ ಆಗಿ ಮಾಡ್ಕೊತಾ ಇದ್ದೀನಿ. ಹೀಗೆ ಬಂದಿದೆ ಇದು. ಇವಾಗ ಒಂದು ಸ್ಮಾಲ್ ಬೌಲ್ಗೆ ನಾನೇನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಆ ಎಗ್ನ ತೊಗೊಂಡು ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಬಾಯ್ಲ್ ಮಾಡಿರೋ ಎಲ್ಲ ಮೊಟ್ಟೆನೂ ತೊಗೊಂಡು ನಾವು ಗ್ರೇಟ್ ಮಾಡ್ಕೊಬೇಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದು ಎಲ್ಲ ಆನಿಯನ್, ಚಿಲ್ಲಿ, ಕೊರಿಯಂಡರ್ ಲೀವ್ಸ್ ಎಲ್ಲದನ್ನು ಹಾಕೊತಾ ಇದ್ದೀನಿ. ಇದಕ್ಕೆ ನಾನು ಗರಂ ಮಸಾಲ, ಖಾರ ಪುಡಿ, ಸಾಂಬಾರು ಪುಡಿ, ಒಂದು 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಒಂದು ಸ್ಮಾಲ್ ಅಥವಾ ಮೀಡಿಯಮ್ ಸೈಜ್ ಲೆಮನ್ ಅಷ್ಟು ಉಂಡೆನ ಕಟ್ಕೊಂಡು ಇಟ್ಕೊಳ್ಬೇಕು. ಬಿಕಾಸ್ ಎಣ್ಣೆ ಕಾದ್ಮೇಲೆ ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ, ಸೊ ಮೊದಲೇ ಮಾಡಿ ಇಟ್ಕೊಳ್ಬೇಕು. ಇವಾಗ ನಾನು ಒಂದು ಬೌಲ್ಗೆ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಅದನ್ನ ಕ್ಲೀನಾಗಿ ಬೀಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಬೈಂಡಿಂಗಿಗೆ ನಾವೇನು ಉಂಡೆ ಕಟ್ಟಿದ್ದೀವಿ ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಬೈಂಡ್ ಮಾಡೋದಕ್ಕೆ ಈ ಮೊಟ್ಟೆನ ಯೂಸ್ ಮಾಡ್ಕೊತೀವಿ. ಸೊ ಇವಾಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕಿ ಆಯಿಲ್ನ ಬಿಸಿ ಆಗೋದಕ್ಕೆ ಇಡ್ತಾಯಿದ್ದೀನಿ. ಇವಾಗ ನಾನು ಉಂಡೆ ಮಾಡ್ಕೊಂಡಿದ್ನಲ್ವ ಅದನ್ನು ತಗೊಂಡು ಮೊದಲು ಬೀಟ್ ಮಾಡಿದ್ದ ಎಗ್ಗೆ ಹಾಕ್ಕೊಂಡು ಮತ್ತು ಬ್ರೆಡ್ ಕ್ರಮ್ಸ್ನ ಚೆನ್ನಾಗಿ ಬೈಂಡ್ ಮಾಡಿಕೊಂಡು ಇವಾಗ ನಾನು ಕಾಯ್ದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿದ ತಕ್ಷಣ ಕೈ ಆಡ್ಸೋದಕ್ಕೆ ಹೋಗಬೇಡಿ. ಅದು ಬ್ರೆಡ್ ಕ್ರಮ್ಸ್ ಆಗಿರೋದ್ರಿಂದ ಸಾಫ್ಟಾಗಿರುತ್ತೆ ಸ್ಟಾರ್ಟಿಂಗ್, ಸೊ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬೆಂದ ಮೇಲೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಎಲ್ಲ ಕಡೆ ಬೇಯೋ ಥರ ಮಾಡಿ. ಸೊ ಇದು ಆಲ್ಮೋಸ್ಟ್ ಇವಾಗ ಆಗ್ತಾಯಿದೆ. ಈ ಥರ ಫುಲ್ಲು ಬ್ರೌನ್ ಆಗಬೇಕು. ಬ್ರೌನ್ ಆಗೋ ಥರ ಮಾಡಿ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಎತ್ಕೊಳ್ಳಿ. ಸೊ ಇಷ್ಟೇ, ನಮ್ಮ ಎಗ್ ಲಾಲಿಪಾಪ್ ರೆಡಿ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.